ಇದು ನಾಳೆ ರಕ್ಷಾ ಬಂಧನ ಬರ್ತಲ್ಲ, ಇದು ಸಗಣಿದೇ. ಇದು ಒಂದೇ ದಿವಸ ಕಟ್ಕೊಳ್ಳೋದು ಇರ್ತೈತೆ. ಇದನ್ನ ಕೈಯಾಗ ಕಟ್ಕೊಂಡ್ರೆ ನಿಮಗೂ ರೇಡಿಯೇಷನ್ ಆಗುವುದು. ಇದು ಸ್ತ್ರೀ ಪೂಜಾ ಮಾಡುವವರಿಗೆ, ಸ್ತ್ರೀ ಅಂತ ಪೂಜಾ ಮಾಡುವವರಿಗೆ ಆಕಡೆ ಇರ್ತಾವಲ್ಲ, ಈ ಕೂಡಲೇ ಕಾರಣ ಚೆನ್ನಾಗಿರ್ತೈತೆ. ಅದೊಂದು ಭಾಳ ಜಿಗಿಟ್ಟಿರ್ತೈತಿ. ಎಷ್ಟೋ ವರ್ಷ ಆದರೂ ಸಹಿತ ಇದು ಹೊಡಿದಿಲ್ಲ, ಕಲ್ಲು ಆದಂಗಾಗಿರುತ್ತೆ. ಇನ್ನೊಂದು ಹೇಳ್ತೇನೆ, ನಿಮ್ಗೆ ಸಮಯ ಬಂದೈತೆ. ಆ ಕಡೆ ಏನು ಕೂಡಲೇ ಕರ ಇರ್ತೈತಲ್ಲ, ಆ ಕರ ಹಾಕಿದ ಮೊದಲನೇ ಸಗಣಿ ತಗೊಂಡು ಒಣಗಿಸ್ಬೇಕು. ಒಣಗಿಸಿ ಪೌಡರ್ ಮಾಡ್ಬೇಕು. ಪೌಡರ್ ಮಾಡಿ ಆಕಳ ತುಪ್ಪದಾಗ ಹಾಕಿ 6 ತಿಂಗಳು ಹಂಗೆ ಇಟ್ಟು ಬಿಡ್ಬೇಕು. 6 ತಿಂಗಳ ನಂತರ ಯಾವಾಗ ಅಸ್ತಮ ಇರ್ತೈತಲ್ಲ, ನಾವು ಮೂಗಿನಾಗ 3 ಹನಿ ಹಾಕ್ರಿ, ಒಂದೇ ದಿನದಾಗ ಅಸ್ತಮ ಹೋಗ್ತೈತೆ. ಆಕಳ ಕರದ ಒಂದೇ ದಿವಸದ ಕರುವಿನೊಳಗೆ ಎಷ್ಟು ಸಾಮರ್ಥ್ಯ ಇದೆ. ಆಕಳ ಈಗ ಕೂಡಲೇ ಕೆಂಪು ಹಾಲಂತೆ ಬರ್ತೈತಲ್ಲ, ಮೊದಲನೇ ದಿವಸ ತೆಗೆದಿಟ್ಟು ಮೊದಲನೇ ಕೆಂಪು ಹಾಲ ಅರ್ಧ ಕಪ್ ಹಾಲು ಅಸ್ತಮ ಇದ್ದವ್ರು ಕೊಟ್ಬಿಟ್ಟು ಕಡಿಮೆ ಭಾಳ ಇರ್ತಾರೆ. ಹೇಳ್ಬೇಕು ಅಂತ ಕಡಿಮೆನೇ ಐತಿ. ನನಗೆ ಭಾಳ ಸಂತೋಷ ಆಗ್ತದೆ ನಿಮ್ಮನ್ನೆಲ್ಲ ನೋಡಿ. ಇವ್ರು ನಮ್ಗೆ ಅಂದಿದ್ರು, ಶಶಿಕಾಂತ್ ಅವರು, ಸ್ವಾಮೀಜಿ 10 ಗಂಟೆಗೆ ಯಾರು ಹೋಗುದು ನಮ್ಮಲ್ಲಿ, ನೀವು 11ಕ್ಕೆ ಬಂದ್ರೆ ಭಾಳ ಚಲೋ ಆಗ್ತೈತೆ ಅಂತ ನಾ ಹೇಳ್ತೀನಿ. 2 ತಾಸು ಇರ್ತೀನಿ ನಿಮ್ಮ ಕೂಡ. ನೀವು 11ಕ್ಕೆ ಬಂದ್ರೆ 11ಕ್ಕೆ ಬರ್ತೀನಿ, 11:30 ಬಂದ್ರೆ 11ಕ್ಕೆ ಬರ್ತೀನಿ, ಆದ್ರೆ ನಾನು 12ಕ್ಕೆ ಹೋಗ್ತೀನಿ ಅಂತ ಹೇಳಿ. ಆದರೂ ಮತ್ತೊಂದು ನಿಂತೇನೆ. ಅವರು ಬಹಳ ಪರಿಶ್ರಮ ಪಟ್ಟು 6 ತಿಂಗಳು ಹಿಂದೆ ನನ್ನ ಹತ್ರ ಬಂದಿದ್ದು. ಬಂದು ಅಪ್ಪವ್ರ ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವಿ ಅಂದು ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ ಜನ ರೈತರ ಹಿತಕ್ಕಾಗಿ, ರೈತರ ಕಲ್ಯಾಣಕ್ಕಾಗಿ ಮಾಡಕತ್ತಾರಂದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದೆಲ್ಲ ರೊಕ್ಕ ರೂಪಾಯಿ ಇದ್ದವ್ರೆ ಮಾಡ್ಬೇಕಲ್ಲ, ಉಳಿದವ್ರಿಗೆ ಮಾಡೋರು. ಅದಕ್ಕೆ ಅವ್ರು ಮಾಡ್ತಾ ಇರೋದು ರೈತರನ್ನು ಒತ್ತಕ್ಕೆ ಸೇರಿಸ್ಬೇಕು, ರೈತರಿಗೆ ಈ ಜಾತ್ರೆಯನ್ನು ಏರ್ಪಡಿಸಬೇಕು. ಇಲ್ಲಿ ಬೇರೆ 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 ಬೀಜಗಳು, ಗೊಬ್ಬರಗಳು ಮತ್ತು ಸಲಕರಣೆಗಳು, ಆಮೇಲೆ ರೈತರು ತಾವು ಮಾಡಿದಂಥ ಪ್ರಯೋಗಗಳು ತಗೊಂಡು ಬಂದಿರ್ತಾರ. ಅವು ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ಆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ. ನಮ್ಮ ಭಾಷಣ ಇದ್ರೊಳಗೆ ಭಾಳ ಮುಖ್ಯ ಅಲ್ಲ. ರೈತರವನ್ನೆಲ್ಲ ನೋಡ್ಬೇಕು. ಸಣ್ಣ 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 ರೈತರು ಬಂದಾರೆ. ಒಬ್ಬೊಬ್ಬರು ಉಪ್ಪಿನಕಾಯಿ ತಗೊಂಡು ಬಂದಾಗ ವರ್ಷಕ್ಕೊಂದು ₹1 ಕೋಟಿ ಉಪ್ಪಿನಕಾಯಿ ಮಾರಾಟ ಮಾಡ್ತಾರೆ ಮನ್ಯಾಗ. ಒಬ್ಬರು ಹಪ್ಪಳ ಮಾಡೋರು ವರ್ಷಕ್ಕೆ 50 ಲಕ್ಷ 60 ಲಕ್ಷ. ಸರ್ ಇದು ಹಾಫ್ HP 2800 ರೀ. ಇದು 4400 ಸರ್ 1 HP. ಸರ್ ಇದು ಪ್ರೆಷರ್ ಸಲುವಾಗಿ ಅದ ರೀ. ಬಾತ್ರೂಮ್ದಾಗ ಶವರ್ ನಳ ಇರ್ತಾವಲ್ಲ ರೀ, ಪ್ರೆಷರ್ ಬರಲ್ಲ ಬಂದ್ರೆ ಪ್ರೆಷರ್ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸರ್. बंदरगढ़ पब्लिक प्लेस ನೋಡಿ ಸರ್, ರಾಗಿ ಬಟ್ಟಿ ಸಕ್ಕತ್ತಾಗಿ ರಾಗಿ ಬಟ್ಟಿ. ಒಂದು ವರ್ಷ ರಾಗಿ ಬಟ್ಟೆ ರಾಗಿ ಬಟ್ಟೆ
ಮೇಲೆ ಅರ್ಥ ಆಗಲ್ಲ. ಇದು ಚಾರ್ಜಿಂಗ್ ರೀ ಉಲ್ಟೆ ಹೆಚ್ಚಿಗೆ ಆಯ್ತು. ಇದು ಕರ್ನಾಟಕದ ಎಲ್ಲ ಫಾರ್ಮುಲಾ ಅವ್ರದ್ದು, ನಿಮ್ಮ ಫಾರ್ಮುಲಾದ ಮಾಡಿರಲ್ಲ. ಇವಾಗ ಕಾಲುಗಳಲ್ಲ ಎಲ್ಲರೂ ಬನ್ನಿ ಗುಲ್ಬರ್ಗ ಕೃಷಿ ಮೇಳಕ್ಕೆ ಪ್ರತಿಯೊಬ್ಬರು ಬಂದು ನೋಡಬೇಕು. ಖಾದಿ ಬಟ್ಟೆ ಒಯ್ಯಬೇಕು. ಸ್ವದೇಶಿ ಬಳಸ್ರಿ, ದೇಶದ ಸ್ವಾಭಿಮಾನ ಬೆಳೆಸಿ. ಇದು ಅಕ್ಕಿಪಿಕ್ಕಿ ಕಮಿಟಿಯಿಂದ ಮೈಸೂರು ಕರ್ನಾಟಕ ಹನಗೋಡು ಹುಬ್ಬಳ್ಳಿ ಹುಣಸೂರು ಕೂದಲು ಬೆಳೀತದೆ, ದಟ್ಟವಾಗಿ ಬರ್ತದೆ, ಉದುರು ಕೂದಲು ಇಷ್ಟೊಬ್ಬಿರ್ತದೆ. 108 ಗಿಡಮೂಲಿಗಾಗಿ ತಯಾರು ಮಾಡೋದು, ಹದ ಮಾಡಿ ಫಿಲ್ಟರ್ ಮಾಡಿ ತಗೋಬರೋದು. ಇದು ಪ್ಯೂರ್ ಅಕ್ಕಿಪಿಕ್ಕಿ ಕಮಿಟಿಯಿಂದ ತಗೋಬರೋದು. ಮೈಸೂರು ಕರ್ನಾಟಕ ಹುಣಸೂರು ಚಂದನಗಿರಿ ಹನಗೋಡು ಹುಬ್ಬಳ್ಳಿ ವೀಸ್ ಮಾಡಿ ಹೊಸ ಕೂದಲು ಬರ್ತದೆ, ಉದುರು ಕೂದಲು ಇಷ್ಟೊಬ್ಬಿರ್ತದೆ. 108 ಗಿಡಮೂಲಿಗಾಗಿ ತಯಾರು ಮಾಡಿರೋದು. ಹೆಂಗಸೂರಿಗೆ 6 ತಿಂಗಳು ಯೂಸ್ ಮಾಡಬೇಕು, ಗಂಡಸೂರಿಗೆ 3 ತಿಂಗಳು. ಹೊಸ ಕೂದಲು ಬರ್ತದೆ, ಹೋಗಿರೋ ಕೂದಲು ಹೊಸ ವಾಪಸ್ ಹುಡ್ತದೆ, ಕೂದಲು ಚೆನ್ನಾಗಿ ಬೆಳೀತದೆ, ದಟ್ಟವಾಗಿ ಬರ್ತದೆ. ನಮಸ್ಕಾರ. ನಾವು ಇದು ಸ್ಟಾಲ್ ತೊಗೊಂಡಿದ್ದೆ ಮಾಡಿಲ್ಲ, ಅದು ಸ್ವಲ್ಪ ಮಣ್ಣು ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇದು ಎಲ್ಲ ಮೆಟೀರಿಯಲ್ಗಳು ಸಿಗ್ತದೆ ಸರ್, ಎಲ್ಲ ಮೆಟೀರಿಯಲ್ ಸಿಕ್ಕೊಂಡು ಬರೋದು. ಎಷ್ಟು ಕೊಂಡ್ರೆ ಮಾಡಕ್ಕ 150. ಮನೆ ನಾರ್ಮಲ್ ಆಗಿ ಟೀ ಇರಲಿ, ಕಾಫಿ ಇರಲಿ, ಆಯಿಲು, ಸಾಂಬಾರು, ಚಟ್ನಿ, ಮಸಾಲಾ ಸ್ಟೇನ್, ಡೈನಿಂಗ್ ಟೇಬಲ್ ಆಗಲಿ, ಫ್ಲೋರ್ ಆಗಲಿ, ಕಿಚನ್ ಎಲ್ಲಿ ಏನೇ ಬಿಡಿ, ಇದು ಮ್ಯಾಜಿಕಲಿ ಎಲ್ಲ ಲಿಕ್ವಿಡ್ಗಳನ್ನ ಅಬ್ಸರ್ವ್ ಮಾಡುತ್ತೆ. ಲಿಕ್ವಿಡಲ್ಲಿ ಅಬ್ಸರ್ವ್ ಮಾಡಿ, ಡ್ರೈ ಮಾಡಿ, ಕ್ಲೀನ್ ಮಾಡಿ, ವಾಶ್ ಮಾಡುತ್ತೆ. ಎಲ್ಲ ಲಿಕ್ವಿಡ್ ಒಳಗಡೆ ಒಂದು. ಈಗ ಎರಡನೇದಾಗಿ ಏನಂದರೆ, ಒಂದು ಸರಿ ಯಾವುದೇ ಲಿಕ್ವಿಡ್ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಲಿಕ್ವಿಡ್ ಬಿಡಲ್ಲ, ಎಲ್ಲ ಲಿಕ್ವಿಡ್ಗಳನ್ನ ಹೋಲ್ಡ್ ಮಾಡಿ ಸ್ಟೋರ್ ಮಾಡಿಕೊಂಡಿದೆ. ಸೊ ನಮ್ಗೆ ಯಾವಾಗ ಬೇಡ ಅವಾಗ ತಗೊಳ್ಳಿ. ನಾರ್ಮಲಾಗಿ ಹಿಂದೆ ಎಲ್ಲ ಲಿಕ್ವಿಡ್ ಇದು, ಎಲ್ಲ ಲಿಕ್ವಿಡ್ ಇದಾದ್ಮೇಲೆ ಮನೆಯಲ್ಲಿ ಎಲ್ HD, ಲ್ಯಾಪ್ಟಾಪ್ ಸ್ಕ್ರೀನು, ಕಾರು, ಕಲರ್ಸ್ ಎಲ್ಲ ಕ್ಲೀನ್ ಮಾಡಿ 100. ಅತ್ಯಂತ ಮುಖ್ಯವಾಗಿ ಒಂದು 300 ml. ಎಸ್, ಗಾಡಿಗಳನ್ನ ಹೊರಗಿನ ತೆಗೆದುಕೊಳ್ಳಾಗುತ್ತೆ. ಬೇರೆ ಬಟ್ಟೆಯಿಂದ ಒರೆಸಿದ್ರೆ ಸ್ಕ್ರ್ಯಾಚು, ಸ್ಟೇನು ಸರ್ ಕೊಡ್ತೀನಿ.
ಸವಿತದ್ರಿ ಹಿಟ್ಟೆಲ್ಲ ಸುಡ್ತದ್ರಿ ಇದು ಎಣ್ಣೆ ತಿಕ್ಕಲ್ಲ ಘರ್ಷಣೆ ಆಗಲ್ಲ ಸವೆಲ್ಲ ಹಿಟ್ಟು ಸುಡಲ್ಲ ಪೌಷ್ಟಿಕಾರ ಹಂಗ ಉಳಿತದೆ ಇದ್ರಾಗ ಚಾನ್ಸಸ್ ಇದ್ರಾಗ ಬರ್ತದ್ರಿ ನೀವು ಬ್ಯಾಲೆಟ್ ತೆಗೆದು ಚಪಾತಿ ರೊಟ್ಟಿ ಮಾಡ್ಬೋದು ರೀ ಪ್ಲೇಟ್ ಚೇಂಜ್ ಮಾಡೋದು ಹಿಟ್ಟು ಬೇಕಾದ್ರೆ ಹಿಟ್ಟ ರವಾ ಬೇಕಾದ್ರೆ ರವಾ ಇಡ್ಲಿ ಬೇಕಾದ್ರೆ ಇಡ್ಲಿ ಹಿಟ್ಟ ಮೈದಾ ಹಿಟ್ಟು ಬೇಕಾದ್ರೆ ಮೈದಾ ಹಿಟ್ಟು ಫುಲ್ಲೇ ಆಟೋಮೆಟಿಕ್ ಕಾರ್ಡ್ ಹಾಕೋದ್ರೆ ಬಾಗ್ಲ ಮುಚ್ಚೋದು ಅಂತಲೂ ಚಾಲು ಆಗ್ತದೆ ಬಾಲ ತೆಗೆದ್ರೆ ಆಟೋಮೆಟಿಕ್ ಬಂದು ಬೀಳ್ತದೆ ಫುಲ್ಲೇ ಆಟೋಮೆಟಿಕ್ ಬರ್ತದೆ 24,000 ರೂಪಾಯಿ ರೇಟ್ ಇದೆ ಕೃಷಿ ಮೇಳೆ ಆಫರ್ದಾಗ ನಿಮ್ಗೆ 18,000 ರೂಪಾಯಿ ಬೀಳ್ತದೆ ಫುಲ್ಲಿ ಆಟೋಮೆಟಿಕ್ ಇಲ್ಲಾಂದ್ರೆ ಎಲ್ಲ ರೊಕ್ಕ ಕೊಡೋದಿಲ್ಲ 500 ರೂಪೀಸ್ ಕೊಟ್ಟು ಬುಕ್ ಮಾಡಿರಿ ಹೋಮ್ ಡೆಲಿವರಿ